ನಿಮ್ಮ ಹೆಸರು? ನೀವು ಎಲ್ಲಿಂದ ಬಂದದ್ದು? ಹೌದಾ, ನೀವೇನು ಇದು ಕಾಲು ನಿಮ್ಮದು ಏನಾಗಿದ್ದು ಅದು? ಓಕೆ, ಸರ್ಜರಿ ಏನಾದರೂ ಆಯಿತಾ? ಯಾವಾಗ? ನಿನ್ನೆ. ಇವತ್ತು ನಿಮಗೆ ಸ್ಟಿಚ್ ಇದು ಬ್ಯಾಂಡೇಜ್ ಏನಾದರೂ ಚೇಂಜ್ ಮಾಡಿದಿರಾ? ಯಾಕೆ ಮಾಡಲಿಲ್ಲ? ಹಾಂ, ಏನಿಲ್ಲ, ಬ್ಯಾಂಡೇಜ್ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಹಾಗೇನೆ ಬಿಟ್ಟಿದ್ದಾರೆ ಓಪನ್ ಮಾಡಿ. ಏನು ಮಾಡಲಿಲ್ಲ. ಮೆಡಿಸಿನ್ ಏನಾದರೂ ಕೊಡ್ತಾ ಇದ್ದಾರಾ? ಹೊರಗಡೆ ಹಾಸ್ಪಿಟ್ಲಿಂದ ನೀವು ತರಬೇಕಾ? ಮೆಡಿಕಲಿಂದ? ಇಲ್ಲಿ ಹಾಸ್ಪಿಟ್ಲಲ್ಲಿ ಏನು ಕೊಡ್ತಾ ಇಲ್ಲ ನಿಮಗೆ? ಹಾಗೆ ಈ ರೋಲ್ ಪಡ್ಬೋದು ಅರವತ್ತು ಇದು ದಾದ ಮಾಡೋದಿಲ್ಲ, ಮೆಡಿಸಿನ್ ಇದ್ದು ಬರ್ಕೊಂಡು ಮಾಡ್ತೀರಾ? ಮಾತ್ರ ದಾಲ ಕೊಟ್ಟಿದ್ದಾರೆ. ಒಂದು ವಾರದಿಂದ ಕಂಪ್ಲೇಂಟ್ ಇದೆ ಸಾರ್ವಜನಿಕರಿಗೆ. ಒಂದು ಸಾರ್ವಜನಿಕ ಆಸ್ಪತ್ರೆ, ಅದು ಕೂಡ ತಾಲೂಕಿನ ಕೇಂದ್ರ ಆಸ್ಪತ್ರೆಯಲ್ಲಿ ಇಂಥ ಪರಿಸ್ಥಿತಿ ಬರಬೇಕಾದ್ರೆ ಸ್ಥಳೀಯ ಮಟ್ಟದ ಹೇಗಿರ್ಬೋದು? ಈ ಬಡವರು ಎಲ್ಲಿಗೆ ಹೋಗ್ಬೇಕು? ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು. ಗ್ಲೂಕೋಸ್ ಡ್ರಿಪ್ಸ್ ಇಲ್ಲ. ಬಂದಂತ ಎಮರ್ಜೆನ್ಸಿ ಒಂದು ಕೇಸ್ ಬರಲಿ, ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ, ಎಮರ್ಜೆನ್ಸಿ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾರೆ. ಇವತ್ತು ಬಂದಿದೆ, ಅದರ ಮಾಹಿತಿ ಇದೆ ಅಲ್ಲ, ಸರ್ಕಾರದಲ್ಲಿ ಇದೆ. ಇಲ್ಲಿಗೆ ಎಷ್ಟು ಬರ್ತದೆ ಎನ್ನುವಂಥದ್ದು ಅವರೇ ಒಂದು ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಸಪ್ಲೈ ಆಗ್ತಾ ಇಲ್ಲ. ಸಪ್ಲೈ ಆಗ್ತಾ ಇಲ್ಲ ಅಂದ್ರೆ ರೋಗಿ. ಸರ್, ಇವರಿಗೆ ಒಂದು ಬ್ಯಾಡ್ ಈಗ ಬರಲಿಲ್ಲ, ಬರ್ತಾ ಉಂಟು ಬ್ಯಾಡ್ ಬರೋದು. ನಿಮ್ಮ ಹೆಸರು? ಪ್ರಶಾಂತ್. ನೀವು ಏನು ಸಮಸ್ಯೆಗೆ ಆಸ್ಪತ್ರೆಗೆ ಬಂದಿದ್ದೀರಿ ಅಂತ? ಹಾಂ, ಏನು ಎಲ್ಲಿ ಗಾಯ ಆಗಿದೆ ನಿಮಗೆ? ಓಕೆ, ಡ್ರೆಸ್ಸಿಂಗ್ ಬಂದಾಗ ಬೆಳ್ತಂಗಡಿ ಹಾಸ್ಪಿಟ್ಲಲ್ಲಿ ನಿಮಗೆ ಏನು ರೀಸನ್ ಕೊಟ್ಟರು ಅಂತ ಹೇಳಿ ಮಾಡಿದ್ರ ಡ್ರೆಸ್ಸಿಂಗ್? ಬೆಳ್ತಂಗಡಿಗೆ ನಾನು 2 ಸಲ ಬಂದೆ. 2 ಸಲ ಬಂದಾಗ ಒಂದು ಸಲ ಹೇಳಿದ್ರು ಇದು ಡ್ರೆಸ್ಸಿಂಗ್ ಇದು ಇಲ್ಲಿ ಆಗಲ್ಲ ಅಂತ. ಯಾಕೆ ಅಂತೇಳಿ? ಯಾಕೆ ಅಂದರೆ ಅದು ಎಲ್ಲ ಇದು ಮಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರು. ಮತ್ತೆ ನನ್ನ ಅಣ್ಣನನ್ನು ಸಹ ಡ್ರೆಸ್ಸಿಂಗ್ ಇದು ಮಾಡಿದ್ರು. ಅದಕ್ಕೆ ಇಲ್ಲಿಗೆ ಬಂದಕ್ಕೆ ಒಂದು ಸಲ ಮಾಡ್ತೇನೆ, ಮತ್ತೆ ಇಲ್ಲಿ ಆಗಲ್ಲ, ಮತ್ತೆ ನಾನು ಮಂಗಳೂರಿಗೆ ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರು. ಯಾಕೆ ಮಂಗಳೂರಿಗೆ ಹೋಗ್ಬೇಕು? ಇಲ್ಲಿದ್ದೇನೋ ಸಮಸ್ಯೆ ಏನಾದಿತ್ತ? ಸಮಸ್ಯೆ ಅಂದರೆ ಇಲ್ಲಿ ಏನು ಇದಿಲ್ಲ, ಸ್ಪೆಷಾಲಿಟಿ ಏನಿಲ್ಲ ಅಂತೆ, ಅದಕ್ಕೆ ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರು. ಓಕೆ, ಅಷ್ಟೇ. ಹಾಗಾದ್ರೆ ನೀವು ಮಂಗಳೂರಿಗೆ ಬೆಳ್ತಂಗಡಿಯಿಂದ ಮಂಗಳೂರಿಗೆ ಹೋಗ್ಬೇಕು? ಅಲ್ಲಿಗೆ ಮಂಗಳೂರಿಗೆ ಹೋಗ್ಬೇಕಾದ್ರೆ ಆಂಬುಲೆನ್ಸ್ಗೆ 3,000 ಆಗ್ತದೆ. ಇಲ್ಲಿಗೆ ಆದರೆ ನಮಗೆ 1,000 ಆಗ್ತದೆ. ನಿಮಗೆ ಇವತ್ತು ಬಂದಾಗ ನೀವು ಏನು ಹೇಳಿದರು? ಇವತ್ತು ಬಂದಾಗ ಇಲ್ಲಿ ಹೇಳಿದ್ರು ಇದು ನಾನೇ ಹೇಳಿದೆ ಡ್ರೆಸ್ಸಿಂಗ್ ಒಂದು ಮಾಡಬೇಕಂತ ಅಂತ. ಹಾಗೆ ಅಲ್ಲಿ 5 ನಂಬರಿಗೆ ಒಮ್ಮೆ ಹೋಗಿ ಇದು ಫಿಲ್ಲಪ್ ಮಾಡಿ ಅಂತ ಹೇಳಿದ್ರು. ಫಿಲ್ಲಪ್ ಮಾಡಿದೆ. ಫಿಲ್ಲಪ್ ಮಾಡಿದಾಗ ಅವರು ಹೇಳಿದ್ರು ಇಲ್ಲಿ ಇವತ್ತು ಬ್ಯಾಡ್ ಏನಿಲ್ಲ, ಮತ್ತೆ ಇದು ನಮ್ಮ 3 ಗಂಟೆಗೆ ಬರ್ತದೆ ಅಂತ ಹೇಳಿದ್ರು. ಅಷ್ಟೇ ಹೇಳಿದ್ರು. ಈಗ 3 ಗಂಟೆ ಆಯಿತು, ಬಂದಿದ್ದ? ಇಲ್ಲ, ಬರಲಿಲ್ಲ. ಬೇರೆ ಪೇಷಂಟ್ಗಳು ಹೀಗೆ ಆಗಿದೆ ನೀವು ನೋಡಿದ್ರಾ? ನೀವು ಬಂದಿರೋದು? ಒಂದು ಪೇಷಂಟ್ ಅಣ್ಣನನ್ನು ನಾನೇ ಕರ್ಕೊಂಡು. ಅಲ್ಲ, ಈಗ ನೀವು ಬಂದಾಗ ಬೇರೆ ಪೇಷಂಟ್ ಏನಾದರೂ ಬಂದಾಗ ಸಮಸ್ಯೆ ಆಗಿದೆ? ಬಂದು ಹೋದದ್ದು ನಾನು ನೋಡ್ತೇನೆ. ಹೌದಾ? ಅವ್ರಿಗೆ ಏನು ಹೇಳಿದ್ರು ರೀಸನ್ ಅಂತ? ಅದು ರೀಸನ್ ಹೇಳಿದ್ರು ಅಂದ್ರೆ ನಂಗೆ ಗೊತ್ತಿಲ್ಲ, ನಾನು ಇಲ್ಲಿ ಕೆಳಗೆ ಗೊತ್ತಾಗಿದೆ. ಇಲ್ಲಿಗೆ ಬರುವಂತ ಮದ್ದುಗಳು, ಔಷಧಿಗಳು ಬೇರೆಲ್ಲ ಒಂದು ಕಡೆ ಆ ಹಿಂಬಾಗಿಲಿನ ಮೂಲಕ ಅವು ಮಾರಾಟ ಆಗ್ತಿದೆ ಎನ್ನುವಂತ ಅನುಮಾನ ತಾಲೂಕಿನ ಜನರ ನಡುವೆ ಇದು ಚರ್ಚೆಯಲ್ಲಿದೆ. ಇದನ್ನು ಬಹಳ ಗಂಭೀರವಾಗಿ ನಾವು ಇವತ್ತು ಆರೋಗ್ಯ ಅಧಿಕಾರಿ ಮತ್ತು ಇಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೆ ತರ್ತಾ ಇದ್ದೇವೆ. ದೊಡ್ಡ ಒಂದು ಭ್ರಷ್ಟಾಚಾರ ಇಲ್ಲಿ ನಡೆಯುತ್ತಿದೆ. ಸರ್ಕಾರ ಸಾರ್ವಜನಿಕರಿಗೆ ಉಪಕಾರ ಆಗಬೇಕು ಅನ್ನೋದ್ರೆ PPE ಕಿಟ್, ಇನ್ನಿತರ ಕಿಟ್ಗಳನ್ನು ಇಲ್ಲಿ ಒದಗಿಸಲಾಗಿತ್ತು ಸಾರ್ವಜನಿಕ ಆಸ್ಪತ್ರೆಗೆ. ಕಳೆದ ವಾರ ಶುಕ್ರವಾರ 1:20ಕ್ಕೆ ಇದೇ ಸರ್ಕಾರಿ ಆಸ್ಪತ್ರೆ ಹಿಂದುಗಡೆ ಅದನ್ನು ಸುಟ್ಟಾಕಿದ್ದಾರೆ. ಬಹಳಷ್ಟು ಮೆಡಿಸಿನ್ಗಳನ್ನು ಸುಟ್ಟಾಕಿದ್ದಾರೆ. ಸಾರ್ವಜನಿಕರು ಬರುವಾಗ ಮೆಡಿಸಿನ್ ಇಲ್ಲ ಹೇಳ್ತಾರೆ. ಇಲ್ಲಿ 4 ವರ್ಷ 5 ವರ್ಷಕ್ಕಿಂತ ಮೊದಲು ಬಂದಂತ ಮೆಡಿಸಿನ್ಗಳನ್ನು ಸುಟ್ಟು ಹಾಕುವಂತ ವ್ಯವಸ್ಥೆ ಇಲ್ಲಿ ಆಗ್ತಿದೆ. ಅದಕ್ಕೆ ಬೇಕಾದಂತ ದಾಖಲೆಗಳು ಕೂಡ ಸಾರ್ವಜನಿಕರು ಇವತ್ತು ವಿಡಿಯೋ ಚಿತ್ರೀಕರಣ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇದು ದೊಡ್ಡ ಒಂದು ಈ ಭ್ರಷ್ಟಾಚಾರ ನಾವು ಹೇಳುವಂತದ್ದು, ದೊಡ್ಡ ಏನು ಅವ್ಯವಸ್ಥೆ ಇದೆ ಎನ್ನುವಂತಕ್ಕೆ ಇದು ಮೂಲ ಕಾರಣ ಇದು ಎನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಮಾತ್ರ ಇಲ್ಲಿನ ಫಾರ್ಮಸಿಸ್ಟ್ ಯಾರಿದ್ದಾರೆ ಚಂದ್ರಶೇಖರ್ ಎನ್ನುವಂಥವರು ಇಲ್ಲೇ ಟಿಕಾಣಿ ಹೂಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ. ಅವರಿಗೆ ಪ್ರಮೋಷನ್ ಆಗಿದೆ. ಪ್ರಮೋಷನ್ ಆದ್ರೂ ಕೂಡ ನಾನು ಇಲ್ಲೇ ಇರ್ತೇನೆ ಎನ್ನುವಂತ ಒಂದು ಅವರೇ ಇಲ್ಲಿ ಎಲ್ಲವನ್ನು ಮೇಂಟೈನ್ ಮಾಡುವಂತದ್ದು, ಎಲ್ಲ ಅಧಿಕಾರಿಗಳನ್ನು, ಡಾಕ್ಟರ್ಗಳನ್ನು ಎಲ್ಲರನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಂತದ್ದು ಇಲ್ಲಿನ ಫಾರ್ಮಸಿಸ್ಟ್ ಚಂದ್ರಶೇಖರ್ ಎನ್ನುವಂತವರು. ಇವರನ್ನು ತಕ್ಷಣಕ್ಕೆ ಇಲ್ಲಿಂದ ವಜಾಗೊಳಿಸಬೇಕು. ಈ ಆಸ್ಪತ್ರೆಯಿಂದ ನಾವು ಸಾರ್ವಜನಿಕರು ಆಗ್ರಹ ಮಾಡ್ತಿದ್ದೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹ ಮಾಡ್ತಿದ್ದೇವೆ. ಇವರನ್ನು ತಕ್ಷಣದಿಂದ ಕೆಲಸದಿಂದ ವಜಾಗೊಳಿಸಬೇಕು. ಮತ್ತೊಬ್ಬ ಅತ್ಯುತ್ತಮ ಅಧಿಕಾರಿಯನ್ನು ಇಲ್ಲಿ ನೇಮಕ ಮಾಡಬೇಕೆನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇಲ್ಲಿಗೆ ಬರುವಂತಹ ರೋಗಿಗಳನ್ನು ಟ್ರೀಟ್ ಮಾಡುವುದು ಯಾರು ಅಂತ ಹೇಳುವಾಗ ಡಿ ದರ್ಜೆ ನೌಕರರು
ಯಾರು ಡಿ ದರ್ಜೆ ಅಲ್ಲಿ ಕ್ಲೀನಿಂಗ್ ಇನ್ನಿತರ ವಿಚಾರಕ್ಕೆ ನೇಮಿಸಲ್ಪಟ್ಟಂತ ಡಿ ದರ್ಜೆ ನೌಕರರಾಗಿರ್ತಾರೆ, ಇಲ್ಲಿ ಬರುವಂತಹ ರೋಗಿಗಳಿಗೆ ಅವರು ಫಸ್ಟ್ ಏಡ್ ಮಾಡುವಂತದ್ದು, ಡ್ರೆಸ್ಸಿಂಗ್ ಮಾಡುವಂತದ್ದು, ಸರ್ಜರಿ ಒಂದು ಮಾಡುವುದಿಲ್ಲ. ಬೇರೆಲ್ಲ ಕಾರ್ಯ ಡಾಕ್ಟರ್ ಮತ್ತು ನರ್ಸ್ಗಳು ಮಾಡುವಂತ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಬಹಳ ಒಂದು ಲ್ಯಾವಿಶ್ ಆಗಿ, ಒಂದು ಹೊರಟುತನದಿಂದ ಬರುವಂತ ರೋಗಿಗಳಿಗೆ ಮಾತಾಡುವಂತದ್ದು, ಒಂದು ಬಡವರು ಬಂದ್ರೆ ಅವರನ್ನು ಅಲ್ಲಿ ಇಯಾಲಿಸುವಂತದ್ದು, ಅವರನ್ನು ಹೊರದಬ್ಬುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ 2 ಆಂಬುಲೆನ್ಸ್ಗಳಿದೆ. ಈ 2 ಆಂಬುಲೆನ್ಸ್ಗಳನ್ನು ಕೂಡ ಇವತ್ತು ಇಲ್ಲಿ ಡೀಸೆಲ್ ಇಲ್ಲ ಎನ್ನುವಂತ ಕಾರಣಕ್ಕಾಗಿ ಇಲ್ಲಿ ನಿಂತಿದೆ. ಒಂದು ತುರ್ತು ಅಗತ್ಯತೆ, ಎಲ್ಲಾದ್ರೂ ಆಕ್ಸಿಡೆಂಟ್ ಆದ್ರೆ ಇಲ್ಲಿಂದ ಮಂಗಳೂರಿಗೆ ಅಥವಾ ಬೀಚ್ ರೋಡ್ಗೆ ಒಂದು ಪೇಷಂಟ್ ಅನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಖಾಸಗಿ ಆಂಬುಲೆನ್ಸ್ಗೆ ಇವತ್ತು ಒಂದು ಹೋಗುವಂತ ಪರಿಸ್ಥಿತಿ ಇಲ್ಲಿ ಬಂದಿದೆ. 2 ಸರ್ಕಾರಿ ಆಂಬುಲೆನ್ಸ್ಗಳು ಡೀಸೆಲ್ ಇಲ್ಲ ಎನ್ನುವಂತ ಕಾರಣಕ್ಕಾಗಿ ನಿಂತಿದೆ. ಇಲ್ಲಿ ಹಳೆಕೋಟೆಯಲ್ಲಿರುವಂತಹ ಪೆಟ್ರೋಲ್ ಬಂಪಿಗೆ 3.5 ಲಕ್ಷದಷ್ಟು ಡೀಸೆಲ್ ಬಿಲ್ ಬಾಕಿ ಇದೆ ಎನ್ನುವಂಥದ್ದು ನಮಗೆ ಸಿಕ್ಕಂತ ಮಾಹಿತಿ. ಬೆಳ್ತಂಗಡಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಪುರುಷರ ವಾರ್ಡ್ ಅಲ್ಲಿ ರೋಗಿಗಳಿಗೆ ಮಲಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಶೆಕೆ ಇರುವಂತ 40-45 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವಂತ ಈ ಕಾಲಘಟ್ಟದಲ್ಲಿ 4 ಫ್ಯಾನ್ಗಳು ಕೆಟ್ಟು ನಿಂತಿದೆ ಅಲ್ಲಿ. ಇದನ್ನು ಕೂಡ ಸರಿಪಡಿಸುವಂತ ಒಂದು ಗೋಜಿಗೆ ಇಲ್ಲಿನ ಸಿಬ್ಬಂದಿಗಳು ಹೋಗ್ತಾ ಇಲ್ಲ. ಇದು ಏನಾದರೂ ಇಲ್ಲಿ ಸರಿಪಡಿಸದಿದ್ರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನು SDPI ಪಕ್ಷದಿಂದ ಮಾಡ್ತೇವೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇವೆ.